ಇಲ್ಲಿ ತನಕ ಚಂದನವನದಲ್ಲಿ ಸಿನಿಮಾಗಳಿಲ್ಲ ಅಂತ ಪ್ರೇಕ್ಷಕರು ಒದ್ದಾಡ್ತಾ ಇದ್ರು. ಆದರೆ ಒಂದೊಳ್ಳೆ ಕಂಟೆಂಟ್ಗಳ ಹೊತ್ಕೊಂಡಿರುವಂಥ 4 ಸಿನಿಮಾಗಳು ಇವತ್ತು ತೆರೆಗೆ ಬಂದಿದೆ. ಅದರಲ್ಲಿ ಒಂದು ಚೆಫ್ ಚಿದಂಬರ. ಅನಿರುದ್ಧ್ ಅವರು ಆ್ಯಕ್ಟ್ ಮಾಡಿರುವಂಥ ಈ ಸಿನಿಮಾಕ್ಕೆ ಪ್ರೇಕ್ಷಕರು ಜೈಕಾರ ಕೂಡ ಹಾಕ್ತಿದ್ದಾರೆ. ಸೊ ಹೆಂಗಿತ್ತು ರಿಯಾಕ್ಷನು, ಹೆಂಗಿತ್ತು ಎಕ್ಸ್ಪೀರಿಯನ್ಸು, ಥಿಯೇಟ್ರಲ್ಲಿ ನೋಡಿದಾಗ ಎಷ್ಟು ಮಜಾ ಇತ್ತು ಅನ್ನೋದನ್ನು ಅವರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಸರ್, ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್, ಇಲ್ಲಿ ತನಕ ಹೇಳ್ತಾ ಇದ್ರು ಸ್ಟಾರ್ ಸಿನಿಮಾಗಳು ಯಾವುದು ಬರ್ತಾ ಇಲ್ಲ, ಥಿಯೇಟರ್ ಖಾಲಿ ಹೊಡೀತಾ ಇದೆ ಅಂತ, ಒಂದೊಳ್ಳೆ ಕತೆ ಬರ್ತಾ ಇಲ್ಲ ಅಂತ. ಬಟ್ ಒಂದೊಳ್ಳೆ ಕತೆ ಇವಾಗ ಬಂದಿದೆ ಸರ್. ಪ್ರೇಕ್ಷಕರಿಗೆ ಮೊದಲಿಗೆ ಏನು ಹೇಳ್ತೀರಾ ಅಂತ? ನಾನು ನನ್ನ ಎಲ್ಲ ಸಂದರ್ಶನಗಳಲ್ಲೂ ಹೇಳ್ತಾ ಬಂದಿದ್ದೀನಿ, ಇದು ಅತ್ಯಂತ ವಿನೂತನ, ವಿಭಿನ್ನ, ವಿಶಿಷ್ಟ, ವಿರಳವಾದಂಥ ಒಂದು ಪ್ರಯತ್ನ. ಇದು ಬಹುಶಃ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈ ಥರದ ಪ್ರಯತ್ನ, ಈ ಥರದ ಪ್ರಯೋಗ ಆಗಿಲ್ಲ ಅಂತ. ಆದರೆ ಇವತ್ತು ನಾನು ಹೇಳಿದ್ದೇ ಮಾತು ನಮ್ಮ ಪ್ರೇಕ್ಷಕರು, ನಮ್ಮ ವೀಕ್ಷಕರು ಅದನ್ನು ಹೇಳ್ತಾಯಿದ್ರು. ಹಾಗಾಗಿ ಆ ಒಂದು ಪ್ರತಿಕ್ರಿಯೆ ನೋಡಿ ನನಗೆ ಬಹಳ ಸಂತೋಷ ಆಯಿತು. ಚೆಫ್ ಚಿದಂಬರ ಅಂದ ತಕ್ಷಣ ನಮಗೊಂದಿಷ್ಟು ಕುಕ್ಕಿಂಗ್ ಇದೆಲ್ಲ ನೆನಪಾಗುತ್ತೆ ಸರ್. ನಿಮ್ಮದು ಅದೇ ಥರ ಇದೇ ಸಿನಿಮಾದಲ್ಲಿ ಎಲ್ಲ ರಸದೌತಣ ಇದೆ. ಬಟ್ ನಿಮಗೆ ಸ್ಟಾರ್ಟಿಂಗ್ ಕತೆ ಕೇಳಿದಾಗ ಈ ಕಥೆಯನ್ನು ಒಪ್ಕೋಬೇಕು ಅಂತ ಯಾಕೆ ಅನಿಸುತ್ತು ಅಂತೇಳಿ? ಇದರಲ್ಲಿ ನಾನು ಆಗಲೇ ಹೇಳಿದಾಗ, ಇದರಲ್ಲಿ ಈ ಥರದ ಒಂದು ಪ್ರಯತ್ನ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಆಗೇ ಇಲ್ಲ. ಜೊತೆಗೆ ಮನೋರಂಜನೆಗೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಅಂಶ ಈ ಸಿನಿಮಾದಲ್ಲಿ ಇತ್ತು. ಸಾಕಷ್ಟು ತಿರುವುಗಳು ಇದ್ದಾವೆ, ರಹಸ್ಯದ ಜೊತೆಗೆ ಸಾಕಷ್ಟು ತಿರುವುಗಳು ಇದ್ದಾವೆ. ಹಾಗಾಗಿ ಇದನ್ನು ಮಾಡಬೇಕು ಅಂತ ಅನ್ನಿಸ್ತು ನನಗೆ. ಸರ್, ಇವತ್ತು ಅಭಿಮಾನಿಗಳ ಜೊತೆ, ಒಂದಿಷ್ಟು ಪ್ರೇಕ್ಷಕರ ಜೊತೆ ಸಿನಿಮಾವನ್ನು ಕೂತು ನೋಡಿದಾಗ ಈ ಒಂದು ಸೀನಿಗೆ ತುಂಬ ನನಗೆ ಖುಷಿಯಾಯಿತು, ಗೂಸ್ ಬಂಪ್ಸ್ ಬಂತು ಅಂತ ಹೇಳಿದರೆ ಯಾವುದು ಅಂತೇಳಿ ಸರ್? ಅಲ್ಲ, ತುಂಬ ಆ್ಯಕ್ಚುಲಿ ನೀವು ಸಿನಿಮಾ ನೋಡಿದ್ರೆ, ಅವ್ರ ಜೊತೆ ನೋಡಿದ್ರೆ, ನಮ್ಮ ಸಿನಿಮಾ ಇರೋದೇ 1 ಗಂಟೆ 42 ನಿಮಿಷ, ತುಂಬ ಬೇಗ ಮುಗದೇ ಹೋಗುತ್ತೆ ಸಿನಿಮಾ. ಇದರಲ್ಲಿ ನಾನು ಆಗಲೇ ಹೇಳಿದಾಗೆ ಸಾಕಷ್ಟು ತಿರುವುಗಳು ಇರೋದರಿಂದ, ಸಾಕಷ್ಟು ಮನೋರಂಜನಾ ಅಂಶಗಳು ಇರೋದರಿಂದ ಸುಮಾರು ಬಾರಿ ನಾನು ಶೈಲಿಗಳನ್ನು ಕೇಳಿದೆ, ಜನ ನಗೋದನ್ನು ಕೇಳಿದೆ, ಓ ಅಂತ ಕೇಳಿದೆ. ಹಾಗಾಗಿ ತುಂಬ ಸಂತೋಷ ಇದೆ. ಆ ಪ್ರತಿಕ್ರಿಯೆ, ಆ ಒಂದು ಸ್ಪಂದನೆ ಕೇಳಿದಾಗ ಬಹಳ ಸಂತೋಷ ಆಯಿತು. ಪರ್ಟಿಕ್ಯುಲರ್ ಆಗಿ ಈ ಸೀನ್ ನನಗೆ ತುಂಬ ಕಾಡ್ತಾ ಇದೆ ಈಗ ಸಿನಿಮಾ ನೋಡಿ ಬಂದ ಮೇಲೂ ಅಂದರೆ ಯಾವುದು ಸರ್? ನೋಡಿ, ನಾನು ಸಿನಿಮಾದಲ್ಲಿ ಅಭಿನಯಿಸಿದ್ದೀನಿ, ಡಬ್ಬಿಂಗ್ ಕೂಡ ಮಾಡಿದ್ದೀನಿ, ಜೊತೆಗೆ ಒಂದಿಷ್ಟು ಬಾರಿ ನೋಡಿದ್ದೀನಿ ಆ ಸಿನಿಮಾನ. ಇವತ್ತು ನಾನು ಸಿನಿಮಾ ಜೊತೆಗೆ ಜನಗಳ ಪ್ರತಿಕ್ರಿಯೆ ನೋಡ್ತಾ ಇದ್ದೆ. ಇವತ್ತು ನೀವು ಹೇಳಿದ್ರಲ್ಲ ಯಾವ ಸೀನ್ ನಿಮ್ಗೆ ಕಾಡ್ತಾ ಇದೆ ಅಂತಂದರೆ, ಜನಗಳ ಪ್ರತಿಕ್ರಿಯೆ ನನಗೆ ತುಂಬ ಇಷ್ಟ ಆಗ್ತಿದೆ, ತುಂಬ ಖುಷಿ ಕೊಟ್ಟಿದೆ ನನಗೆ. ಯಾಕಂದರೆ ನಾವು ಸಿನಿಮಾ ಮಾಡೋದು ಜನಗಳಿಗೋಸ್ಕರ. ಅದು ಇವತ್ತು ಜನ ಮೆಚ್ಚಿದ್ದಾರೆ, ಇಷ್ಟಪಡ್ತಿದ್ದಾರೆ ಅಂತಂದರೆ ಅದು ಇನ್ನೇನು ಬೇಕು ಹೇಳಿ. ಚಿತ್ರರಂಗದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಅದರ ಮಧ್ಯೆ ಇವತ್ತು ಪ್ರೇಕ್ಷಕರು ಸಿನಿಮಾದ ಹತ್ರ ಬರ್ತಾ ಇದ್ದಾರೆ, ಹೌಸ್ಫುಲ್ ಪ್ರದರ್ಶನ ಎಲ್ಲೆಡೆ ಕಾಣ್ತಾ ಇದೆ. ಸೊ ನಿಮಗೆ ಎಷ್ಟು ಖುಷಿ ಆಗ್ತದೆ ಸರ್? ಚಿತ್ರ ಮತ್ತೆ ಪುಟಿದೇಳ್ತಾ ಇದೆ, ಮತ್ತೆ ತಮ್ಮ ಕಾರ್ಯಕ್ಕೆ ವಾಪಸ್ ಬರ್ತಾ ಇದೆ ಅಂದಾಗ ಎಷ್ಟು ಖುಷಿ ಆಗ್ತಿದೆ? ಭಾಳ ಸಂತೋಷ ಇದೆ. ಆಮೇಲೆ ಈ ಒಂದು ಕಾರ್ಯದಲ್ಲಿ ನಮ್ಮ ಒಂದು ಚಿತ್ರ ಕೂಡ ಇದೆ ಅನ್ನೋದು ನನಗೆ ಸಂತೋಷ ಅಮ್ಮ, ಹೆಮ್ಮೆ. ಈ ಪಾತ್ರ ಒಪ್ಕೋಬೇಕಾದ್ರೆ ಒಂದಿಷ್ಟು ಅಂಶಗಳಿರುತ್ತೆ ಸರ್ ನಿಮಗೆ, ಪರ್ಟಿಕ್ಯುಲರ್ ಆಗಿ ಈ ಅಂಶ ಅಂತ ಇರುತ್ತೆ, ಅದು ಯಾವುದು ಅಂತ? ಸಂಪೂರ್ಣವಾಗಿರ್ತಕ್ಕಂಥ ಕಥೆ ಇದು. ಇದರಲ್ಲಿ ನಾನು ಮೊದಲೇ ಹೇಳಿದಾಗೆ ಮನೋರಂಜನೆಗೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಅಂಶ ಇರೋದರಿಂದ ಇದು ಕೇವಲ ಇದಿದೆ ಅದಿದೆ ಆ ಥರದ್ದಿಲ್ಲ. ಆಮೇಲೆ ಜೊತೆಗೆ ರಹಸ್ಯದಲ್ಲಿ, ಅಂದರೆ ರಹಸ್ಯ ಇರತಕ್ಕಂಥ ಕಥೆ, ಕೊಲೆಗಳ ಸುತ್ತ ನಡೆಯೋ ಕಥೆ. ಆದರೆ ಕೊಲೆಗಳು ಸುತ್ತ ಅಂದ ತಕ್ಷಣ ಒಂದು ಗಾಂಭೀರ್ಯತೆ ಬರುತ್ತೆ, ಒಂದು ಗಂಭೀರವಾಗಿರ್ತಕ್ಕಂಥ ಕಥೆ ಇರಬಹುದೇನೋ ಅಂತ ಅನಿಸುತ್ತೆ. ಆದರೆ ಇದು ಆ ಥರ ಅಲ್ಲ, ಇದು ಡಾರ್ಕ್ ಹ್ಯೂಮರ್. ಅದರಲ್ಲಿ ಒಂದಿಷ್ಟು ನಗು ಕೂಡ ಬರುತ್ತೆ. ಹಾಗಾಗಿ ಈ ಒಂದು ಕಾಂಬಿನೇಷನ್ ಇದೆ ಅಲ್ಲ, ಒಂದು ಡಾರ್ಕ್ ಹ್ಯೂಮರ್ ಜೊತೆ ಸಸ್ಪೆನ್ಸ್ ಥ್ರಿಲ್ಲರ್, ಇದೇ ನನಗೆ ಭಾಳ ಖುಷಿ ಕೊಟ್ಟಿತ್ತು. ಜನಗಳಿಗೆ ತುಂಬ ಕನ್ಫ್ಯೂಷನ್ ಇದೆ, ಈ ಸಿನಿಮಾ ನೋಡಬೇಕಾ ಆ ಸಿನಿಮಾ ನೋಡಬೇಕಾ ಏನು ಅಂತೇಳಿ ಒಂದು ಕ್ಲಾರಿಟಿ ಕೊಡೋದಿದ್ರೆ ಸರ್? ಎಲ್ಲ ಸಿನಿಮಾಗಳನ್ನು ನೋಡಲಿ, ನಮ್ಮ ಕನ್ನಡ ಚಿತ್ರರಂಗ ಬೆಳೆಸಬೇಕು ಪ್ರೇಕ್ಷಕರು, ವೀಕ್ಷಕರು. ಹಾಗಾಗಿ ಪ್ರತಿಯೊಂದು ಸಿನಿಮಾ ಗೆಲ್ಲಿ ಅಂತಲೇ ನಾನು ಆಶಿಸ್ತೀನಿ. ನಿರ್ದೇಶಕರಿಗಾಗಿರ್ಬೋದು, ನಿರ್ಮಾಪಕರಿಗಾಗಿರ್ಬೋದು, ನಿಮ್ಮ ಕೋ ಆರ್ಟಿಸ್ಟ್ಗಳ ಬಗ್ಗೆ ಏನು ಹೇಳ್ತೀರಾ ಸರ್? ಒಳ್ಳೆ ಕೋ ಆರ್ಟಿಸ್ಟ್, ಒಳ್ಳೆ ಕಲಾವಿದರು ಇದ್ದಾಗ ನಮ್ಮ ಅಭಿನಯ ಕೂಡ ಚೆನ್ನಾಗಾಗತ್ತೆ. ಅದರ ಜೊತೆಗೆ ತಂತ್ರಜ್ಞರ ಒಂದು ಸಹಕಾರ, ಸಿನಿಮಾ ಈಸ್ ಟೆಕ್ನಿಷಿಯನ್ಸ್ ಮೀಡಿಯಮ್ ಅಂತಲೂ ಹೇಳ್ತಾರೆ. ಹಾಗಾಗಿ ತಾಂತ್ರಿಕ ವರ್ಗ ತುಂಬ ಗಟ್ಟಿಯಾಗಿರಬೇಕು. ಅದು ಪ್ರತಿಯೊಬ್ಬರು, ಪ್ರತಿಯೊಂದು ವಿಭಾಗದಲ್ಲೂ ಕೆಲಸ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರು ತುಂಬ ಪ್ರತಿಭಾವಂತರು. ಜೊತೆಗೆ ನಮ್ಮ ಸಹ ಕಲಾವಿದರು ಕೂಡ, ಎಲ್ಲ ಕಲಾವಿದರು ಕೂಡ ಪ್ರತಿಯೊಬ್ಬರು ತುಂಬ ಪ್ರತಿಭಾವಂತರು. ನಮ್ಮ ನಿರ್ದೇಶಕರು, ಅವರು ಪ್ರತಿಭಾವಂತರು. ನಮ್ಮ ನಿರ್ಮಾಪಕಿ ಆಕೆ ಕೂಡ
ತುಂಬ ಬೇಗ ಇದನ್ನು ಸಿನಿಮಾ ಪ್ರಾರಂಭ ಮಾಡಿ ಬೇಗ ಮುಗಿಸಿ ಬೇಗ ಅದನ್ನು ತೆರೆ ಮುಂದೆ ತಂದಿದ್ದಾರೆ. ಇದು ತುಂಬ ಶ್ಲಾಘನೀಯಮ್ಮ. ನಿಮ್ಮ ವೈಫ್ ಆಗಿರ್ಬೋದು, ನಿಮ್ಮ ಮಕ್ಕಳು ಯಾವ ಥರ ರಿಯಾಕ್ಟ್ ಮಾಡಿದರು ನಿಮ್ಮ ಅಭಿನಯಕ್ಕೆ ಅಂತ? ಅದು ಅವ್ರನ್ನ ಕೇಳಿ. ಅವ್ರು ಇಷ್ಟಪಡ್ತಾರೆ, ಅದು ಅವ್ರು ಇಷ್ಟಪಟ್ಟಿದ್ದಾರೆ. ನನ್ನ ಬಗ್ಗೆನೇ ಅದು ಹೇಳಿದ್ರೆ ಸರಿ ಇಲ್ಲ. ನೀವು ಅವ್ರನ್ನ ಕೇಳಬೇಕು ಅದನ್ನು. ಆಮೇಲೆ ವೀಕ್ಷಕರನ್ನು ಕೇಳಿ. ಸರ್, ಸಿನಿಮಾ ಮಾಡ್ತಾ ಇರಬೇಕು ಅಂತಾರೆ. ಸೊ ನೀವು ವರ್ಷಕ್ಕೆ ಸಿನಿಮಾ ಮಾಡ್ತೀರಾ ಸರ್ ಇನ್ನು ಮುಂದೆ? ಜೊತೆಗೆ ಚಿತ್ರರಂಗ ಉಳಿಬೇಕಾಗಿದೆ, ಅದಕ್ಕೆ ನಟರು ಅಭಿನಯ ಮಾಡಲೇಬೇಕು ಒಂದು ಒಳ್ಳೊಳ್ಳೆ ಕಥೆಗಳಿಗೆ. ಸೊ ನೀವೊಂದು ಪ್ರಾಮಿಸ್ ಮಾಡೋದಿದ್ರೆ ಸರ್? ನಾನು ಒಬ್ಬ ಕಲಾವಿದನಾಗಿ ನಾನು ನನ್ನ ಮನೆ ಬಾಗಿಲು ತೆರೆದಿಟ್ಟಿದ್ದೀನಿ. ಒಳ್ಳೊಳ್ಳೆ ಕಥೆಗಳಿಗೆ, ಒಳ್ಳೊಳ್ಳೆ ಪ್ರಯತ್ನಗಳಿಗೆ, ಪ್ರಯೋಗಗಳಿಗೆ, ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಛಲಕ್ಕೆ ನಾನು ಕಾಯ್ತಾ ಇದ್ದೀನಿ. ಆ ಥರದ ಒಂದು ಒಳ್ಳೆಯ ಪ್ರಯೋಗ ಇದ್ದಾಗ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಕೊನೆಯದಾಗಿ ಸರ್, ನಿಮ್ಮ ಯಶಸ್ಸಿನ ಯಾತ್ರೆ ಯಾವ ಥರ ನಡೆಯುತ್ತೆ ಇನ್ನು ಮುಂದೆ ಈ ಗಳಿಗೆಯಿಂದ? ಪ್ರತಿಯೊಂದು ಕ್ಷಣ ಕೂಡ ಯಶಸ್ಸೇ. ನಾವಿವತ್ತು ಬದುಕಿದ್ದೀವಿ ಅಂತಂದರೆ ಅದಕ್ಕಿಂತ ದೊಡ್ಡ ಯಶಸ್ಸು ಇನ್ನೇನಿದೆ? ಇವತ್ತು ಉಸಿರಾಡ್ತಿದ್ದೀವಿ ಅಂತಂದರೆ ಅದಕ್ಕಿಂತ ದೊಡ್ಡ ಯಶಸ್ಸೇನಿದೆ? ಹಾಗಾಗಿ ಇವತ್ತು ಉಸಿರಾಡ್ತಾ ಇದ್ದೀನಿ, ಕೆಲಸ ಮಾಡ್ತಾಯಿದ್ದೀನಿ, ಜನ ಇಷ್ಟಪಡ್ತಿದ್ದಾರೆ ನಾನು ಮಾಡಿರ್ತಕ್ಕಂಥ ಕೆಲಸ ಅಂತಂದರೆ ಅದು ನನಗೆ ಅತೀವ ಸಂತೋಷ ತಂದು ಕೊಟ್ಟಿದೆ. ತುಂಬ ಸಂತೋಷ ಇದೆ. ಆಮೇಲೆ ನೀವು ಕೇಳ್ತಾ ಇರೋ ಒಂದು ಯಶಸ್ಸು ಏನಿದೆ, ನಮ್ಮ ಒಂದು ಪ್ರಯತ್ನ ಯಾವತ್ತೂ ಶ್ರದ್ಧೆಯಿಂದ ನಾವು ಮಾಡಬೇಕು. ಅದಕ್ಕೆ ಪ್ರತಿಫಲ ಕೊಡಬೇಕಾದ್ದು ದೇವರು ಅಂತಂದರೆ ನಾನು ನಂಬಿದ್ದು ಆ ಒಂದು ಪ್ರಕೃತಿಯ ಶಕ್ತಿ, ಜೊತೆಗೆ ಆ ಭಗವಂತನ ಸ್ವರೂಪ ತಾವುಗಳು, ಮಾಧ್ಯಮದವರು, ವೀಕ್ಷಕರು. ತಮ್ಮ ಹಾರೈಕೆ, ಪ್ರೋತ್ಸಾಹ, ಆಶೀರ್ವಾದ ಇರಬೇಕಮ್ಮ. ಸರ್, ಆಲ್ ದಿ ಬೆಸ್ಟ್. ಇದಿಷ್ಟು ನಟ ಅನಿರುದ್ಧ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ದೀಪಿಕಾ, ವಿಸ್ತಾರ ನ್ಯೂಸ್, ಬೆಂಗಳೂರು.